ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆ ಏನಾಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಸಂಚಿಕೆ ಶುರುವಿನಲ್ಲಿ ಶಾಂತಿ ಅರೇಂಜ್ ಮಾಡಿರೋ ಬ್ಲಡ್ ಡೊನೇಷನಲ್ಲಿ ಶಾಂತಿ ಮತ್ತು ಕಸ್ತೂರಿಯವರು ಇಬ್ಬರೂ ಅಲ್ಲಿಗೆ ಬರ್ತಾರೆ ಆ ಕಾರ್ಯಕ್ರಮಕ್ಕೆ. ಆಗ ಶಾಂತಿಯವರು ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿದೆ ಕಣೆ, ಚೆನ್ನಾಗಿದೆ, ಮೀಡಿಯಾದವರೆಲ್ಲ ಬಂದಿದ್ದಾರಾ ಅಂತ ಹೇಳ್ಬಿಟ್ಟು ಕಸ್ತೂರಿ ಹತ್ರ ಮಾತಾಡ್ತಾ ಇರ್ತಾರೆ. ಆಗ ಕಸ್ತೂರಿಯವರು ಹೇಳ್ತಾರೆ, ಹ್ಞೂ ಬರ್ತಾರೆ, ಒಬ್ರಿಗೆ ಹೇಳಿದ್ದೀನಿ ಅಂತ ಹೇಳ್ಬಿಟ್ಟು ಶಾಂತಿಯವ್ರ ಹತ್ರ ಹೇಳ್ತಾ ಇರ್ತಾರೆ. ಆಗ ಅದೇ ಸಮಯಕ್ಕೆ ಮೀಡಿಯಾದವರು ಅಲ್ಲಿಂದ ಬರ್ತಾ ಇರ್ತಾರೆ. ಆಗ ಕಸ್ತೂರಿಯವರು, ಬನ್ನಿ ಮೇಡಮ್, ಇವರೇ ಸಮಾಜ ಸೇವಕಿ ಶಾಂತಿಯವರು ಅಂತ ಹೇಳ್ಬಿಟ್ಟು ಇವರೇ ಬ್ಲಡ್ ಡೊನೇಷನ್ನ ಅರೇಂಜ್ ಮಾಡಿರೋದು ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಪರಿಚಯ ಮಾಡಿ ಕೊಡ್ತಾ ಇರ್ತಾಳೆ. ಆಗ ಮೀಡಿಯಾದವರು, ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಮೇಡಮ್ ಅಂತ ಹೇಳ್ತಾರೆ. ಆಗ ಶಾಂತಿಯವರು, ನಾವೇನೇ ಮಾಡಿದ್ರು ಜನಗಳಿಗೆ ತಲುಪಿಸೋದು ನೀವೇ ತಾನೇ ಅಂತ ಹೇಳ್ಬಿಟ್ಟು ಮೀಡಿಯಾದವ್ರನ್ನ ಹೊಗಳ್ತಾ ಇರ್ತಾರೆ. ಶಾಂತಿಯವರು ಇದು ನಂದು ಜನ ಸೇವೆ ಮಾಡ್ತಾಯಿದ್ದೀನಿ, ನಾನು ಜನಗಳಿಗೆ ತುಂಬಾ ಉಪಕಾರ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಮೀಡಿಯಾ ಮುಂದೆ ಹೇಳ್ತಾ ಇರ್ತಾರೆ. ಆಗ ಅವರು ಮೀಡಿಯಾದವರು ಹೇಳ್ತಾರೆ, ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಮೇಡಮ್ ಅಂತ ಹೇಳ್ಬಿಟ್ಟು ಅಪ್ರಿಷಿಯೇಟ್ ಮಾಡ್ತಾರೆ. ಆಗ ಕಸ್ತೂರಿಯವರು, ಶಾಂತಿ ಶುರು ಮಾಡೋಣ ಬೇಗ ಅಂತ ಹೇಳ್ತಾರೆ. ಆಗ ಶಾಂತಿಯವರು, ಹ್ಞೂ ಆಯಿತು ಕಣೆ ಕಸ್ತೂರಿ, ಬನ್ನಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರ ಕೂಗ್ತಾ ಇರ್ತಾರೆ. ಆಗ ಇನ್ನೇನು ಗ್ರಾಚಾರ ಕಾದಿದೆಯೋ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಮನಸಲ್ಲೇ ಅಂದ್ಕೊಂಡು ಬರ್ತಾ ಇರ್ತಾರೆ. ಆಗ ಸೂರ್ಯ ಅವರು ಪ್ರೀತಿಯಿಂದ, ಅಪ್ಪಯ್ಯ ಸಕ್ಕರೆ ಕರೀತಾ ಇದ್ದಾರೆ ಹೋಗು ಅಂತ ಹೇಳ್ತಾರೆ. ಆಗ ಏನು ಕಾದಿದೆಯೋ ಅಂತ ರಂಗನಾಥ್ ಅವರು ಹೋಗ್ತಾರೆ. ಆಗ ಆಯಿತು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಶಾಂತಿಯವ್ರ ಹತ್ರ ಹೋಗ್ತಾ ಇರ್ತಾರೆ. ಆಗ ಮೀಡಿಯಾದವರು, ಮೇಡಮ್ ಮೊದಲಿಗೆ ಯಾರು ರಕ್ತನ ಕೊಡ್ತಿದ್ದಾರೆ ಅಂತ ಕೇಳ್ತಾರೆ. ಶಾಂತಿಯವರು, ಇಲ್ಲ, ನಾನು ಈ ಕಾರ್ಯಕ್ರಮ ನಾನೇ ತಾನೇ ಶುರು ಮಾಡಿರೋದು, ನಾನೇ ಫಸ್ಟ್ ಕೊಡ್ತೀನಿ, ಜನ ಸೇವೆಗೆ ನಾನೇ ಮೊದಲು ಮುಂದಿರ್ತೀನಿ ಅಂತ ಹೇಳ್ಬಿಟ್ಟು ಶಾಂತಿಯವರು ತಾನೇ ಕೊಡೋದಕ್ಕೆ ಮುಂದಾಗ್ತಾರೆ. ಆಗ ರೋಹಿಣಿಯವರು, ತುಂಬಾ ನೀವು ಲಕ್ಕಿ ಆತೆ, ನೀವೇ ಫಸ್ಟ್ ಮೊದಲು ಶುರು ಮಾಡಿರಿ ಅಂತ ಹೇಳ್ತಾರೆ. ಆಗ ಮನಸ್ಸಲ್ಲಿ ಶಾಂತಿಯವರು, ನಾನು ರಕ್ತ ಕಾರ್ಕೊಂಡು ಸಾಯೋದನ್ನ ನೀನು ನೋಡಬೇಕು ಅಂತ ಅಂದ್ಕೊಂಡಿದ್ದೀಯೇನೆ ರೋಹಿಣಿ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ತುಂಬಾ ಅಂದ್ಕೊತಾ ಇರ್ತಾರೆ. ಆಗ ಶ್ರುತಿಯವರು, ಅತ್ತೆ ನಿಮಗೆ BP ಶುಗರ್ ಏನೂ ಇಲ್ಲ ತಾನೇ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇಲ್ಲಮ್ಮ, ನನಗೆ ಆ ಥರ ಕಾಯಿಲೆ ಏನೂ ಇಲ್ಲ, ಶುರುನಲ್ಲೇ ಈ ರೀತಿ ಮಾತಾಡ್ತೀಯಲ್ಲ ಅಂತ ಹೇಳ್ಬಿಟ್ಟು ಶ್ರುತಿಗೆ ಹೇಳ್ತಾರೆ. ನನ್ನನ್ನು ಎಲ್ಲ ಚೆಕ್ ಮಾಡಿದ್ದಾರೆ, ಎಲ್ಲ ನರ್ಸ್ಗಳು ಚೆಕ್ ಮಾಡಿದ್ದಾರೆ, ಎಲ್ಲ ನರ್ಸ್ಗಳು ಚೆಕ್ ಮಾಡಿದ್ಮೇಲೆ ನಾನು ಹೇಳ್ತಾ ಇರೋದು, ನನಗೆ ಯಾವ BPನೂ ಇಲ್ಲ, ಶುಗರು ಇಲ್ಲ ಅಂತ ಹೇಳ್ಬಿಟ್ಟು ಶ್ರುತಿಗೆ ಬೈತಾ ಇರ್ತಾರೆ ಶಾಂತಿಯವರು. ಆಗ ರಂಗನಾಥ್ ಅವರು, ಆಯಿತು ಶಾಂತಿ, ಮೊದಲು ನೀನೇ ಶುರು ಮಾಡು, ಫಸ್ಟ್ ಎಲ್ಲ ಚೆಕ್ ಮಾಡಿಸಿದ್ಯಲ್ವಾ, ನೀನೇ ಮೊದಲಿಗೆ ಶುರು ಮಾಡಿ ನೀನೇ ಜನಗಳಿಗೆ ರಕ್ತ ಕೊಡು ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ. ಆಯಿತು ರೀ ಅಂತ ಹೇಳ್ಬಿಟ್ಟು ಅವರು ಕೂತ್ಕೋತಾರೆ. ಸೂರ್ಯ ಅವರು ರಂಗನಾಥ್ ಅವ್ರಿಗೆ, ಸಕ್ಕರೆ ಈಗ ರಕ್ತ ಕೊಡ್ತಾರಲ್ಲ, ಒಬ್ಬರಿಂದ ಒಬ್ರಿಗೆ ಕೊಟ್ಟಿದ್ದಕ್ಕೆ ಗುಣ ಅದೇ ರೀತಿ ಆಗುತ್ತಾ ಅಂತ ಹೇಳ್ಬಿಟ್ಟು ಸೂರ್ಯ ಅವರು ಕೇಳ್ತಾ ಇರ್ತಾರೆ. ರಂಗನಾಥ್ ಅವರು, ಇಲ್ಲಪ್ಪ, ಆ ರೀತಿ ಎಲ್ಲ ರಕ್ತದಿಂದ ಗುಣಗಳು ಬರೋದ್ರಿಂದ ಈಗ ಬರೋದಿದ್ದರೆ ಏನೇನೋ ಆಗ್ತಾಯಿತ್ತು, ಆ ರೀತಿ ಏನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರಿಗೆ ಹೇಳ್ತಾ ಇರ್ತಾರೆ. ರಕ್ತದಲ್ಲಿ ಯಾವುದೇ ರೀತಿ ಗುಣಗಳು ಇರಲ್ಲ, ಬೇರೆ ಬೇರೆ ಗ್ರೂಪ್ಗಳು ಇರ್ತವೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾ ಇರ್ತಾರೆ ಸೂರ್ಯ ಅವ್ರಿಗೆ. ಓ ಹಂಗಾದರೆ ಬಿಡಪ್ಪಯ್ಯ, ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಸೂರ್ಯನು ರಂಗನಾಥ್ ಅವ್ರಿಗೆ ಹೇಳ್ತಾ ಇರ್ತಾರೆ. ಆಗ ಶಾಂತಿಯವರು, ಕ್ಯಾಮ್ರಾದಲ್ಲಿ ನಾನು ಚೆನ್ನಾಗಿ ಕಾಣಿಸ್ಬೇಕು, ಝೂಮ್ ಮಾಡಿ ತೆಗೀರಿ ಅಂತ ಹೇಳ್ಬಿಟ್ಟು ಮೀಡಿಯಾದವ್ರಿಗೆ ಹೇಳ್ತಾ ಇರ್ತಾರೆ. ಆಯಿತು ಮೇಡಮ್, ಅದೇ ರೀತಿ ತೆಗಿತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ನನ್ನ ಮುಖ ಚೆನ್ನಾಗಿ ಕಾಣಿಸ್ಬೇಕು, TV ಎಲ್ಲರೂ ನೋಡಬೇಕು, ನಾನು ಬ್ಲಡ್ ಡೊನೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ಶಾಂತಿಯವರು ಹೇಳ್ತಾ ಇರ್ತಾರೆ. ಆಯಿತು ಮೇಡಮ್ ಅಂತ ಹೇಳ್ಬಿಟ್ಟು ಮೀಡಿಯಾದವರು, ಆಯಿತು ನಿಮ್ಗೆ ಚೆನ್ನಾಗಿ ತೆಗಿತೀವಿ ಮೇಡಮ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಶ್ರುತಿಯವರು, ಅತ್ತೆ ಈ ನಡುವೆ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮೀನಾ ಅವ್ರ ಹತ್ರ ಹೇಳ್ತಿರ್ತಾರೆ. ಆಗ ಮೀನಾ ಅವರು ಹೇಳ್ತಾರೆ, ಈ ನಡುವೆ ಇತ್ತೀಚೆಗೆ ಅತ್ತೆಯವರು ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮೀನಾ ಮತ್ತು ಶ್ರುತಿಯವರು ಮಾತಾಡ್ಕೊತಾ ಇರ್ತಾರೆ. ಆಗ ಶಾಂತಿಯವರು, ನರ್ಸಮ್ಮ ಇಷ್ಟೇ ಸಾಕ ಬ್ಲಡ್ಡು, ಇನ್ನೂ ಬೇಕಂದರೆ ತಗೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅವರು, ಇದೇನು ಕಾವೇರಿ ಟ್ಯಾಂಕ್ ಏನಮ್ಮ ಎಲ್ಲ ಎತ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಸಕ್ಕರೆಗೆ ಹೇಳ್ತಾ ಇರ್ತಾರೆ ಸೂರ್ಯ ಅವರು. ಕಾವೇರಿ ಪೈಪ್ ಹಾಕಿ ಮನೆಗೆ ಬಿಡೋದಕ್ಕೆ, ಇದೇನು ನೀರ ಬ್ಲಡ್ ಅಲ್ವಾ, ಎಷ್ಟು ಬೇಕೋ ಲಿಮಿಟಲ್ಲಿ ಅಷ್ಟಲ್ಲಿ ತಗೋತಾರೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾರೆ. ಆಗ ಕಸ್ತೂರಿ ಅವರು, ನಿಮ್ಮ 3 ಜನ ಮಕ್ಕಳು ಇಲ್ಲೇ ಇದ್ದಾರೆ, 3 ಜನಕ್ಕೂ ಹೇಳು ರಕ್ತದಾನ ಮಾಡೋದಕ್ಕೆ ಅಂತ ಹೇಳ್ತಾರೆ. ಆಗ ಶಾಂತಿಯವರು, ಮನೋಜ ಹೋಗಿ ಫಸ್ಟ್ ನೀನು ಡೊನೇಷನ್ ಮಾಡು ಅಂತ ಹೇಳ್ಬಿಟ್ಟು, ರಕ್ತ ಡೊನೇಟ್ ಮಾಡು ಅಂತ ಹೇಳ್ಬಿಟ್ಟು ಶಾಂತಿಯವರು ಮನೋಜನ ಕೂಗ್ತಾರೆ. ಆಗ ಮನೋಜ್ ಅವರು, ನಾನು ಕೊಡೋದಿಲ್ಲ, ಹೋಗಪ್ಪ, ಅಪ್ಪನಿಗೆ ಹೇಳ್ತಾನೆ. ಆಗ ನನ್ನ ಹತ್ರ ಎಲ್ಲಿದೆಯೋ, ನಾನು ವಯಸ್ಸಾಗಿದೆ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾ ಇರ್ತಾರೆ. ರಂಗನಾಥ್ ಅವರು, ನೀನು ನಿಮ್ಮಮ್ಮ ಇಬ್ಬರು ಸೇರಿಬಿಟ್ಟು ನಾನು ಜಗಳ ಆಡಿ ನನ್ನ ರಕ್ತ ಎಲ್ಲ ಹಾಕ್ಬಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಕಾಮಿಡಿಯಲ್ಲಿ ಹೇಳ್ತಾ ಇರ್ತಾರೆ. ಆಗ ರವಿ ಹೇಳ್ತಾರೆ, ಇಂಜೆಕ್ಷನ್ ಅಂದರೆ ಭಯಪಡ್ತಾನಪ್ಪ ಅವನು, ಅಂಥದ್ರಲ್ಲಿ ಬ್ಲಡ್ ಕೊಡ್ತಾನ ಅಂತ ಹೇಳ್ಬಿಟ್ಟು ಎಲ್ಲರೂ ನಗ್ತಾ ಇರ್ತಾರೆ. ಆಗ ಮನೋಜ್ ಅವರು, ಇಲ್ಲ ನನಗೇನು ಭಯ ಇಲ್ಲ, ನಾನು ಎಲ್ಲನೂ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ಡಿಬ್ಬಿ ಅಷ್ಟು ತಗೋಬೇಕು ಅಂತ ಹೇಳ್ಬಿಟ್ಟು ನರ್ಸ್ ಅವ್ರಿಗೆ ಹೇಳ್ತಾರೆ. ಆಗ ರವಿ ಹೇಳ್ತಾರೆ, ನೀನೇನು ಟಾನಿಕ್ ಕೊಡ್ತಾ ಇದೆಯೇನೋ ಅಂತ ಹೇಳ್ಬಿಟ್ಟು ಎಲ್ಲರೂ ನಗ್ತಾ ಇರ್ತಾರೆ. ಆಗ ತಮಾಷೆಯಿಂದ ಎಲ್ಲರೂ ನಗಾಡ್ತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿದಿದೆ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.